ವಿಡಿಯೋದಲ್ಲಿ ಒಂದನೇದಾಗಿ LICಯಲ್ಲಿ ಯಾವ ರೀತಿ ಪ್ಲ್ಯಾನ್ಸ್ ಇದ್ದಾವೆ ಮತ್ತು ಎರಡನೇದಾಗಿ ಯಾವ ಪ್ಲ್ಯಾನ್ಸು ಎಷ್ಟು ಲಾಭ ಕೊಡ್ತವೆ ಮತ್ತು ಬೆನಿಫಿಟ್ ಏನು ಅನ್ನುವ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗುತ್ತೆ. ಇದರಲ್ಲಿ ಮೇಯ್ನಾಗಿ 5 ರೀತಿ ಪ್ಲ್ಯಾನ್ಸ್ ಬರ್ತವೆ. ಒಂದನೇದು ಜೀವನ್ ಆನಂದ್, ಜೀವನ್ ಲಾಭ, ಮೈಕ್ರೋ ಪ್ಲ್ಯಾನ್ಸು, ಪೆನ್ಷನ್ ಪ್ಲ್ಯಾನು ಮತ್ತು ಯುಲಿಪ್ ಲಿಂಕ್ಡ್ ಪ್ಲ್ಯಾನ್. LICಯಲ್ಲಿ ಇರುವ ಎಲ್ಲ ಪ್ಲ್ಯಾನ್ಗಳ ಬಗ್ಗೆ ತಿಳ್ಕೊಬೇಕಂತಂದರೆ ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಅದು ಯಾವ ಆ್ಯಪ್ ಅಂದರೆ ಸ್ಮಾರ್ಟ್ ಆಲ್ ಇನ್ ಒನ್ ಅಂತ. ನಿಮ್ಮ ಇದರಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ಸ್ಮಾರ್ಟ್ ಆಲ್ ಇನ್ ಒನ್ ಅಂತ ಟೈಪ್ ಮಾಡಿ, ಅಲ್ಲೇ ಬರುತ್ತೆ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಸ್ಮಾರ್ಟ್ ಆಲ್ ಇನ್ ಒನ್ ಅಂತ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಇಲ್ಲಿ ಪ್ಲ್ಯಾನ್ ಪ್ರೆಸೆಂಟೇಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಮೊದಲಿಗೆ ಹೇಳಿದಂಥ ಪ್ಲ್ಯಾನ್ ಜೀವನ್ ಆನಂದ್ ಅಂತ ಹೇಳಿದೆ ನೋಡಿ, ಜೀವನ್ ಆನಂದ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಹೆಸರು ಹಾಕಿ. ಸಪೋಸ್ ನಾನು ಇವಾಗ ಗುರು ಅಂತ ಹಾಕ್ತೀನಿ. ಆಮೇಲೆ ನಿಮ್ಮ ಏಜು, ಇಲ್ಲಿ ಕೆಳಗಡೆ ನಿಮ್ಮ ಏಜು, ನಿಮ್ಮ ಎಷ್ಟು ಏಜ್ ಇರುತ್ತೆ ಅಷ್ಟು ಏಜ್ ಹಾಕಿ. ಸಪೋಸ್ ನಾನು ಇವಾಗ ಒಂದು 30 ಹಾಕ್ತಿದ್ದೀನಿ. ಅದಾದಮೇಲೆ ಅದ್ರ ಕೆಳಗಡೆ ಇಲ್ಲಿ ಟರ್ಮ್ ಅಂತ ಇದೆ, ಸೆಲೆಕ್ಟ್ ಟರ್ಮ್. ಅಂದರೆ ನೀವು ಎಷ್ಟು ವರ್ಷ ಕಟ್ತೀರಿ ಅಂತ ಮಾಡಿ. ಎಷ್ಟು ವರ್ಷ ಕಟ್ತೀರಿ? 15, 16, 17, 18, ಎಷ್ಟು ವರ್ಷ? 20 ವರ್ಷ, 35 ವರ್ಷ ತನಕ ಕಟ್ಬೋದು. ಇವಾಗ ಒಂದು 20 ವರ್ಷ ಟರ್ಮ್, ನಾನು ಒಂದು 20 ವರ್ಷ ಕಟ್ತೀನಿ ಅಂತ ಹಾಕ್ತೀನಿ. 20 ವರ್ಷ ಸಮ್ಮಸಡ್ ಒಂದು 1 ಲಕ್ಷ ಅಂತ ಹಾಕಿ. ಮಿನಿಮಮ್ 1 ಲಕ್ಷ, ಮ್ಯಾಕ್ಸಿಮಮ್ ಎಷ್ಟನ್ನ ತಗೋಬೋದು. 1 ಲಕ್ಷ ಅಂತ ಹಾಕ್ತಿದ್ದೀನಿ. ಇಲ್ಲಿ ಕೆಳಗಡೆ ಬಂದರೆ ಕ್ಯಾಲ್ಕುಲೇಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಷ್ಟು ಕೊಟ್ಟೋದು ನಿಮ್ಮ ಒಂದು ಏಜಿಗೆ ತಕ್ಕಂಗೆ ನಿಮ್ಮ ಸೆಲೆಕ್ಟ್ ಎಷ್ಟು ವರ್ಷ ಕಟ್ತೀರಿ ಅನ್ನೋದ್ರ ಮೇಲೆ ಎಷ್ಟು ಕಟ್ಟಬೇಕು ಅಂತ ಬರುತ್ತೆ. ಇಲ್ಲಿ ಮಂತ್ಲಿ ತಿಂಗಳಿಗೆ ಒಂದ್ಸತಿ ಕಟ್ಟೋದಾದರೆ 520, 3 ತಿಂಗಳಿಗೆ ಒಂದ್ಸತಿ ಕಟ್ಟೋದಾದರೆ 1560, 6 ತಿಂಗಳಿಗೆ ಒಂದ್ಸತಿ ಕಟ್ಟೋದಾದರೆ 3090, ವರ್ಷ ಕಟ್ಟೋದಾದರೆ 6120 ರೂಪಾಯಿ. ಅದೇ ರೀತಿ ಈ ಕೆಳಗಡೆ ಬಂದರೆ ಇಲ್ಲಿ ನೀವು ವರ್ಷ ಎಷ್ಟು ಕೊಡೋದಂತ ಇದೆ. ಫಸ್ಟು ವರ್ಷ 6120. ಅದಾದಮೇಲೆ ಈ ಕಡೆ ಪಕ್ಕದಲ್ಲಿ ನಾರ್ಮಲ್ ಕವರೇಜ್ ಅಂದರೆ ನಾರ್ಮಲ್ ಡೆತ್ ಆದರೆ 1,29,100 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಪಾಲಿಸಿ ತೊಗೊಂಡಿದ್ದರೆ ಈ ಬೆನಿಫಿಟ್ಸ್ ಸ್ಟಾರ್ಟ್ ಆಗ್ತವೆ. ಮತ್ತು ಆಕ್ಸಿಡೆಂಟಲ್ ಡೆತ್ ಆದರೆ 2,29,100 ರೂಪಾಯಿ ಬರುತ್ತೆ. ಲೋನ್ ಅಂದರೆ 2 ವರ್ಷ ಲೋನ್ ಇರೋದಿಲ್ಲ, 3ನೇ ವರ್ಷದಿಂದ ಲೋನ್ ಸ್ಟಾರ್ಟ್ ಆಗುತ್ತೆ. 3ನೇ ವರ್ಷಕ್ಕಿಷ್ಟು, 4ನೇ ವರ್ಷಕ್ಕಿಷ್ಟು, 5ನೇ ವರ್ಷಕ್ಕಿಷ್ಟು ಅಂತ. ಅದಾದಮೇಲೆ ನಿಮಗೆ 20 ವರ್ಷ ಟರ್ಮ್ ಕಟ್ಟೋದು ಮುಗಿದ ಮೇಲೆ 1,86,000 ನಿಮ್ಮ ಅಕೌಂಟಿಗೆ ಬರುತ್ತೆ. 20 ವರ್ಷ ಆದಮೇಲೆ 1,86,000 ಬರುತ್ತೆ. ಅದಾದಮೇಲೆ 20 ವರ್ಷ ಕಟ್ಟೋದಾದಮೇಲೆ 100 ವರ್ಷದೊಳಗೆ ನೀವು ಆಕ್ಸಿಡೆಂಟ್ ಡೆತ್ ಆದರೂ ಅಥವಾ ನಾರ್ಮಲ್ ಡೆತ್ ಆದರೂ 100 ವರ್ಷದೊಳಗೆ ಯಾವಾಗೇ ಡೆತ್ ಆದ್ರೂ ನಾಮಿನಿಗೆ 1 ಲಕ್ಷ ರೂಪಾಯಿ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಪ್ಲ್ಯಾನ್, ಎಲ್ಲ ಪ್ಲ್ಯಾನ್ ಅದು ಜೀವನ್ ಲಾಭ ಅಂತ ಇಲ್ಲಿದೆ. ಜೀವನ್ ಲಾಭ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಹೆಸರು ಹಾಕಿ. ಇದಕ್ಕೆ 8 ವರ್ಷದಿಂದ 59 ವರ್ಷದವರೆಗೂ ಇರುತ್ತೆ. ಮಿನಿಮಮ್ 8 ವರ್ಷ, ಮ್ಯಾಕ್ಸಿಮಮ್ 59 ವರ್ಷ. ನಾನು ಇವಾಗ ಎಕ್ಸಾಂಪಲ್ 30 ವರ್ಷ ಹಾಕ್ತಿದ್ದೀನಿ. ನಿಮ್ಮ ಎಷ್ಟು ವರ್ಷ ಕಟ್ತೀರಿ ಅಂತ ಸೆಲೆಕ್ಟ್ ವರ್ಷ, ಎಷ್ಟು ವರ್ಷ? 16 ವರ್ಷ ತಗೋಬೋದು, 21 ವರ್ಷ, 25 ವರ್ಷ. ನಾನು ಇವಾಗ ಒಂದು 21 ವರ್ಷ ತಗೊತಿದ್ದೀನಿ. 21 ವರ್ಷ ಹಾಕಿದ್ದೀನಿ. ಸಮಸ್ಯೆಗಳು ಮಿನಿಮಮ್ 2 ಲಕ್ಷ ಆಗಬೇಕು. 2 ಲಕ್ಷದಿಂದ ಅಪ್ ಟು ಮ್ಯಾಕ್ಸಿಮಮ್ ಎಷ್ಟನ್ನು ಆಗ್ತಾ ಹೋಗ್ಬೋದು. 2 ಲಕ್ಷ ಆಗ್ತಿದೆ ಮಿನಿಮಮ್.
ಲಕ್ಷ. ಅದಾದಮೇಲೆ ಪೂರ್ತಿ ಕೆಳಗಡೆ ಬನ್ನಿ. ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಇದೆ, ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಏಜ್ ಮತ್ತು ನೀವು ಎಷ್ಟು ವರ್ಷ ಕಟ್ತೀರಿ ಅದರ ಮೇಲೆ ನೀವು ಎಷ್ಟು ಕಟ್ಟಬೇಕಂತ ಬರುತ್ತೆ. ಇಲ್ಲಿ ನೀವು ತಿಂಗಳಿಗೆ ಕಟ್ಟೋದಾದರೆ, ತಿಂಗಳ ಔಷಧಿ ಕಟ್ಟೋದಾದರೆ 958, 3 ತಿಂಗಳ ಔಷಧಿ ಕಟ್ಟೋದಾದರೆ 2873, 6 ತಿಂಗಳ ಔಷಧಿ ಕಟ್ಟೋದಾದರೆ 5690, ವರ್ಷದ ಔಷಧಿ ಕಟ್ಟೋದಾದರೆ 11268. ಅದಾದಮೇಲೆ ಪೂರ್ತಿ ಕೆಳಗಡೆ ಬಂದರೆ ಇಲ್ಲಿ ಇಯರ್ಲಿ ಎಷ್ಟು ಕಟ್ಟಬೇಕಂತ ಇದೆ, ವರ್ಷಕ್ಕೆ ಎಷ್ಟು ಕಟ್ಟಬೇಕಂತ ಇದೆ. ಆಮೇಲೆ ನಾರ್ಮಲ್ ಡೆತ್ತಿಗೆ ಎಷ್ಟು ಕವರೇಜ್ ಬರುತ್ತೆ. ನಾರ್ಮಲ್ ಡೆತ್ತಿಗೆ 2,08,000 ರೂಪಾಯಿ ನಾರ್ಮಲ್ ಡೆತ್ತು. ಆಕ್ಸಿಡೆಂಟಲ್ ಡೆತ್ತು, ಲೋನ್ ವ್ಯಾಲ್ಯೂ, ರಿಟರ್ನ್ಸು. ಇದರಲ್ಲಿ ಜೀವನ್ ಆನಂದ್ ಅಂತ ಇರೋದಿಲ್ಲ. ಇದರಲ್ಲಿ ಈ 21 ವರ್ಷ ಟರ್ಮ್, 21 ವರ್ಷ ಟರ್ಮ್ ಕಟ್ಟೋದಂತ ಅಂದರೆ ನೀವು ಒಂದು 15 ವರ್ಷ ಮಾತ್ರ ಕಟ್ತೀರ. 15 ವರ್ಷಗಳ ತನಕ ಮಾತ್ರ ಕಟ್ಟೋದು. 15 ವರ್ಷದ ತನಕ ಕೊಡ್ತೀರ. ಈಗ ಸ್ವಲ್ಪ ನಿಮಗೆ 30 ವರ್ಷ ಅಂತ 30 ವರ್ಷದಿಂದ ಕಟ್ಟೋ ಸ್ಟಾರ್ಟ್ ಆದರೆ ನಿಮಗೆ 45 ವರ್ಷಕ್ಕೆ ಎಂಡ್ ಆಗುತ್ತೆ. ಇಲ್ಲಿ 45 ವರ್ಷ, 44 ವರ್ಷ, 45 ವರ್ಷಕ್ಕೆ ಎಂಡ್ ಆಗುತ್ತೆ ಕಟ್ಟೋದು. 45 ವರ್ಷಕ್ಕೆ ಎಂಡ್ ಆದರೆ 5 ವರ್ಷ ಗ್ಯಾಪ್ ಇರುತ್ತೆ. 5 ವರ್ಷ ಕಟ್ಟೋಂಗಿಲ್ಲ, 5 ವರ್ಷ ಹಂಗೆ ಬಿಡಬೇಕು. 5 ವರ್ಷ ಒಟ್ಟು ಟೋಟಲ್ 21 ವರ್ಷ ಆದಮೇಲೆ 4,04,800 ಬರ್ತೈತೆ. ಅದೇ ರೀತಿ 3ನೇ ಪ್ಲ್ಯಾನ್ ಅಂತ ಮೈಕ್ರೋ ಪ್ಲ್ಯಾನು. ಮೈಕ್ರೋ ಪ್ಲ್ಯಾನ್ ಅಂದರೆ ಸ್ವಲ್ಪ ವರ್ಷನೇ ಕಟ್ಟೋದು. ಅಂದರೆ ಪ್ಲ್ಯಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಪೂರ್ತಿ ಕೆಳಗಡೆ ಬಂದರೆ ಮೈಕ್ರೋ ಪ್ಲ್ಯಾನ್ ಅಂತ ಇದೆ. ಮೈಕ್ರೋ ಪ್ಲ್ಯಾನಲ್ಲಿ ಮೈಕ್ರೋ ಬಚತ್ ಅಂತ ಇದೆ. ಮೈಕ್ರೋ ಬಚತ್ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಹೆಸರು ಹಾಕಿ, ಆಮೇಲೆ ನಿಮ್ಮ ಏಜ್ ಹಾಕಿ. ಇಲ್ಲಿ 18 ವರ್ಷದಿಂದ ಮ್ಯಾಕ್ಸಿಮಮ್ 50 ವರ್ಷವರೆಗೂ ಎಂಟ್ರಿ ಏಜ್ ಇರುತ್ತೆ. ನಾನು ಇವಾಗ ಒಂದು 30 ವರ್ಷ ಆಗ್ತೀನಿ. ಇಲ್ಲಿ ಸಂವತ್ಸರ ಉಳ್ವತ್ತು ಮಿನಿಮಮ್ 50,000. ಸಂವತ್ಸರ ಉಳ್ವತ್ತು ಮಿನಿಮಮ್ 50,000. ಮ್ಯಾಕ್ಸಿಮಮ್ ಎಷ್ಟು ತಗೋಬೋದು. ಮಿನಿಮಮ್ 50,000 ಹಾಕ್ತಿದ್ದೀನಿ. 50,000. ಇಲ್ಲಿ ಎಂಟರ್ ಟರ್ಮ್, ನೀವು ಎಷ್ಟು ವರ್ಷ ಟರ್ಮ್ ತೊಗೊತೀರ ಅಂತ. ಮಿನಿಮಮ್ 10 ವರ್ಷ. ಮಿನಿಮಮ್ 10 ವರ್ಷದಿಂದ 15 ವರ್ಷವರೆಗೂ ಮಾತ್ರ ಇರುತ್ತೆ ಮೈಕ್ರೋ ಪ್ಲ್ಯಾನಲ್ಲಿ. ಎಷ್ಟು ವರ್ಷ ಕಟ್ತೀರಿ ಅಂದರೆ 10 ವರ್ಷ ಆಗ್ತೀನಿ ಅಷ್ಟು ಬಂದು. ಇವಾಗ ಎಕ್ಸಾಂಪಲ್ಗೆ 10 ವರ್ಷ ಆಗ್ತಿದ್ದೀನಿ. 10 ವರ್ಷದಿಂದ 15 ವರ್ಷ ಮಾತ್ರ ಇರುತ್ತೆ ಇದು. ಆಮೇಲೆ ಕೆಳಗಡೆ ಬನ್ನಿ, ಅದರಲ್ಲಿ ಕ್ಯಾಲ್ಕುಲೇಟ್ ಅಂತ ಇದೆ, ಆಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟು ಕೊಡೋದಂತ ಬರುತ್ತೆ ನೋಡಿ. ನೀವು ವರ್ಷಕ್ಕೊಂದ್ಸತಿ ಕಟ್ಟೋದಾದರೆ 4,247. 6 ತಿಂಗಳು ಔಷಧಿ ಕಟ್ಟೋದಾದರೆ 2,145. 3 ತಿಂಗಳು ಔಷಧಿ ಕಟ್ಟೋದಾದರೆ 1,083. ತಿಂಗಳು ಔಷಧಿ ಕಟ್ಟೋದಾದರೆ 372. ಓನ್ಲಿ 372 ಅಷ್ಟೇ. ಆಮೇಲೆ ಪೂರ್ತಿ ಕೆಳಗಡೆ ಬಂದರೆ ಇಲ್ಲಿ ನೀವು ವರ್ಷ ಎಷ್ಟು ಕಟ್ಟಬೇಕಂತ. ವರ್ಷ ಕಟ್ಟೋದಾದರೆ 4,247. ನಾರ್ಮಲ್ ಡೆತ್ ಕೂಡ ಇರುತ್ತೆ, ಆಕ್ಸಿಡೆಂಟ್ ಡೆತ್ ಕೂಡ ಇರುತ್ತೆ. ನಾರ್ಮಲ್ ಡೆತ್ತಿಗೆ 50,000, ಆಕ್ಸಿಡೆಂಟ್ ಡೆತ್ ಆದರೆ 1,00,000. ಲೋನ್ ವ್ಯಾಲ್ಯೂ 3ನೇ ವರ್ಷದಿಂದ ಎಷ್ಟು 3,777 ರೂಪಾಯಿ 3ನೇ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಲೋನು. ಅದಾದಮೇಲೆ ನೀವು ಈಗ 10 ವರ್ಷ ಮುಗಿದ್ಮೇಲೆ 10 ವರ್ಷ ಟರ್ಮ್ ಕಟ್ಟೋದು ಮುಗಿದ್ಮೇಲೆ ನಿಮಗೆ 66,250 ರೂಪಾಯಿ ಬರುತ್ತೆ. ಅಂದರೆ ಟೋಟಲಿ
8% ರಿಟರ್ನ್ ಬರುತ್ತೆ ಇದರಲ್ಲಿ. ಆರ್ ಡಿಗಿಂತ ಏನೋ ಜಾಸ್ತಿನೇ ಬರುತ್ತೆ. ಆರ್ ಡಿ ಎಲ್ಲ 7%, 7.5% ಬರ್ತವೆ. ಇದ್ರ ಮೈಕ್ರೋ ಪ್ಲ್ಯಾನಲ್ಲಿ LIC ಮೈಕ್ರೋ ಪ್ಲ್ಯಾನಲ್ಲಿ 8% ರಿಟರ್ನ್ ಬರುತ್ತೆ. ಅದೇ ರೀತಿ ಪೆನ್ಷನ್ ಪ್ಲ್ಯಾನ್ ನೋಡೋದಾದರೆ ಪ್ಲ್ಯಾನ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೂರ್ತಿ ಕೆಳಗಡೆ ಬಂದರೆ ಇಲ್ಲಿ ಜೀವನ್ ಉಮಂಗ್ ಅಂತ ಇದೆ. ಜೀವನ್ ಉಮಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹೆಸರು ಹಾಕಿ ಕೆಳಗಡೆ ನಿಮ್ಮ ಏಜ್ ಹಾಕಿ 0 to 55 ವರ್ಷ ಇದ್ದಕ್ಕೆ ಮ್ಯಾಗೆ ಏಜ್ ಲಿಮಿಟ್ ಬಂದುಬಿಟ್ಟು 0 to 55 ಏಜ್ವರೆಗೆ ಇರುತ್ತೆ. ಈಗ ನಾನೊಂದು ಎಕ್ಸಾಂಪಲಿಗೆ 30 ವರ್ಷ ಹಾಕ್ತಿದ್ದೀನಿ. 30 ವರ್ಷ ಹಾಕ್ಬಿಟ್ಟು ಕೆಳಗಡೆ ಸೆಲೆಕ್ಟ್ ಎಷ್ಟು ವರ್ಷ ಕಟ್ತೀರಿ ಅಂತ. ನಾನು ಇವಾಗ ಒಂದು ಎಕ್ಸಾಂಪಲಿಗೆ 20 ವರ್ಷ ಅಂತ ಹಾಕ್ತಿದ್ದೀನಿ. ಅದಕ್ಕೆ ಕೆಳಗಡೆ ಬಂದರೆ ಸಮಸ್ಯೆ 2 ಲಕ್ಷದ್ದು ತನಗಿದ್ರೆ 2 ಲಕ್ಷ ತಗೋ, ಮಿನಿಮಮ್ 2 ಲಕ್ಷ, ಮ್ಯಾಕ್ಸಿಮಮ್ ಎಷ್ಟು ತಗೋಬೋದು. ಎರಡು ಲಕ್ಷ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಎಷ್ಟು ವರ್ಷ ಕಟ್ಟೋದಂತ. ತಿಂಗಳು ಉಚಿತ ಕಟ್ಟೋದಾದರೆ 953, 3 ತಿಂಗಳು ಉಚಿತ ಕಟ್ಟೋದಾದರೆ 2850, 2858, 6 ತಿಂಗಳು ಉಚಿತ ಕಟ್ಟೋದಾದರೆ 5660, 1 ವರ್ಷ ಕಟ್ಟೋದಾದರೆ 11209 ರೂಪಾಯಿ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ವರ್ಷ ಎಷ್ಟು ಕೊಡೋದಂತ. ವರ್ಷಕ್ಕೊಂದು ಕಟ್ಟೋದಾದರೆ 11455. ಆಕ್ಸಿಡೆಂಟ್ ನಾರ್ಮಲ್ ಡೆತ್ ಆದರೆ 2,10,400. ಅದೇ ಆಕ್ಸಿಡೆಂಟಲ್ ಡೆತ್ ಆದರೆ 4,10,500 ರೂಪಾಯಿ. ಲೋನ್ ವೆನ್ಯೂಗೆ 2 ವರ್ಷ 3 ವರ್ಷದಿಂದ ಲೋನ್ ವೆನ್ಯೂ ಸ್ಟಾರ್ಟ್ ಆಗುತ್ತೆ. ನೀವು ತೊಗೊಂಡಿರ್ತಕ್ಕಂಥ 20 ವರ್ಷ ಟರ್ಮ್ ಕಟ್ಟೋದು ಮುಗಿದ ಮೇಲೆ 20 ವರ್ಷ ಮುಗಿದಾದಮೇಲೆ ನಿಮಗೆ ವರ್ಷ 16,000 ರೂಪಾಯಿ ಪೆನ್ಷನ್ ಬರ್ತಾ ಹೋಗುತ್ತೆ. ವರ್ಷ 16,000 ರೂಪಾಯಿ ಬರ್ತಾ ಹೋಗುತ್ತೆ. ನೀವು ಅಂದರೆ ಯಾವಾಗ ಡೆತ್ ಆಗೋವರೆಗೂ 16,000 ರೂಪಾಯಿ ಬರ್ತಾ ಹೋಗುತ್ತೆ. ಇವಾಗ ಲಾಸ್ಟ್ ಒನ್ ಆದಂಥ ಇದು ಶೇರ್ ಮಾರ್ಕೆಟಿಂದ ಯುಲಿಪ್ ಲಿಂಕ್ ಪ್ಲ್ಯಾನ್ ನೋಡೋದಾದರೆ ಶೇರ್ ಮಾರ್ಕೆಟ್ ಪ್ಲ್ಯಾನ್ ಪ್ರೆಸೆಂಟೇಷನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಪೂರ್ತಿ ಕೆಳಗಡೆ ಬಂದರೆ ಯುಲಿಪ್ ಪ್ಲ್ಯಾನ್ಸ್ ಅಂತ ಬರ್ತವೆ. ಯುಲಿಪ್ ಪ್ಲ್ಯಾನ್ಸ್ ಅಂದರೆ ಯೂನಿಟ್ ಲಿಂಕ್ಡ್ ಪ್ಲ್ಯಾನ್ಸ್ ಅಂತ. ಇದು ಶೇರ್ ಮಾರ್ಕೆಟಲ್ಲಿ ಲಿಂಕ್ ಆಗಿರುತ್ತೆ. ಅದರಲ್ಲಿ ಎಂಡೋಮೆಂಟ್ ಪ್ಲಸ್ 935 ಅಂತ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಹಾಕಿ ಆಮೇಲೆ ನಿಮ್ಮ ವಯಸ್ಸು ಏಜ್ ಎಷ್ಟು ಅಂತ ಹಾಕಿ. ಏಜ್ ತಪ್ಪ ನಾನು ಒಂದು 30 ವರ್ಷ ಹಾಕ್ತೀನಿ. ಆಮೇಲೆ ಇಲ್ಲಿ ಮಿನಿಮಮ್ 2 ಲಕ್ಷ ಇಲ್ಲಿ ನೀವು ಪ್ರೀಮಿಯಮ್ ಎಷ್ಟು ವರ್ಷ ಎಷ್ಟು ಕಟ್ತೀರಿ ಅಂತ. ಅಂದರೆ ನೀವು ಮಂತ್ಲಿ ಕಟ್ಟೋದ್ರೆ ಮಂತ್ಲಿ 3 ತಿಂಗಳು 6 ತಿಂಗಳು ಸಹಿತ ವರ್ಷ ಮಂತ್ಲಿ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಮಿನಿಮಮ್ 3,000 ಕಟ್ಟೋಕ್ಕಾಗುತ್ತೆ. ಮಿನಿಮಮ್ 3,000. ಆಮೇಲೆ ಕೆಳಗಡೆ ಇಲ್ಲಿ ಗ್ರೋತ್ ಆಪ್ಷನ್ ಯಾವುದಂತ. ಈಕ್ವಿಟಿ ಸೀದಾ ಶೇರ್ ಮಾರ್ಕೆಟ್ ಪೂರ್ತಿ ಈಕ್ವಿಟಿ ಕಂಪ್ನಿ ಮೇಲೆ ಇದಾಗುತ್ತೆ.
ಇಲ್ಲ ಬ್ಯಾಲೆನ್ಸ್ಡ್ ಅಂತ ಬ್ಯಾಲೆನ್ಸ್ಡ್ ಅಂದರೆ ಒಂದು ಸ್ವಲ್ಪ ಎಫ್ ಡಿ ಥರ ಫಿಕ್ಸ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ ಅರ್ಧ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೆಕ್ಯೂರಿಟಿ ಅಂದರೆ ಫುಲ್ ಸೆಕ್ಯೂರಿಟಿ ಆಗಿರುತ್ತೆ. ಫಿಕ್ಸ್ಡ್ ಬರುತ್ತೆ 8%, 7%, 8% ಬರುತ್ತೆ. ಬಾಂಡ್ ಅಂತ ಕೊಡೋನಿಗೆ 7%, 8% ಬರುತ್ತೆ. ಸೆಕ್ಯೂರಿಟಿ ಆಗಿರುತ್ತೆ. ಅಂದರೆ ಇದು ಗ್ರೋತ್ ಅಂತ ಕ್ಲಿಕ್ ಮಾಡಿದ್ರೆ ಗ್ರೋತ್ ಆಪ್ಷನ್ ತೊಗೊಂಡ್ರೆ ಫುಲ್ಲು ಶೇರ್ ಮಾರ್ಕೆಟಲ್ಲೇ ಇರುತ್ತೆ. ಸಪೋಸ್ ಗ್ರೋತ್ ಅಂತಲೇ ತೊಗೊಳ್ಳಿ. ಎಷ್ಟು ಬೆಳೆದ್ರೆ ಎಷ್ಟಾಗುತ್ತೆ ಅಂತ. ಸಪೋಸ್ ಈಗ 15% ರಿಟರ್ನ್ ಬಂದರೆ ಎಷ್ಟಾಗುತ್ತೆ ಅಂತ. 15% ಮಿನಿಮಮ್ 15% ಬಂದೇ ಬರುತ್ತೆ. ಆದಮೇಲೆ ಕ್ಯಾಲ್ಕುಲೇಟ್ ಕ್ಲಿಕ್ ಮಾಡಿ ಈ ಕೆಳಗಡೆ ನೀವು ಇಲ್ಲಿ ಕೊಟ್ಟೋದಾದರೆ ತಿಂಗಳಿಗೆ ಒಂದು ಸತಿ ಕಟ್ಟೋದಾದರೆ 3,000, 3 ತಿಂಗಳು ಕಟ್ಟೋದಾದರೆ 9,000, 6 ತಿಂಗಳು ಸತಿ ಕಟ್ಟೋದಾದರೆ 18,000, ವರ್ಷ ಕಟ್ಟೋದಾದರೆ 36,000 ಕಟ್ಟಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಇಯರ್ಲಿ ವರ್ಷ 36,000 ಕಟ್ಟಬೇಕಾಗುತ್ತೆ. ನಾರ್ಮಲ್ ಡೆತ್ ಆದರೆ 3,60,000 ಇನ್ಶೂರೆನ್ಸ್ ಕವರ್ ಇರುತ್ತೆ. ಆಕ್ಸಿಡೆಂಟಲ್ ಡೆತ್ ಆದರೂ 7,20,000 20,000 ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಇದು 5 ವರ್ಷದ ತನಕ ಲಾಕಿನ್ ಪೀರಿಯಡ್ ಇದೆ. 5 ವರ್ಷದ ತನಕ ಬಿಡ್ಸೋಕ್ಕೆ ಬರೋದಿಲ್ಲ. 5 ವರ್ಷ ಆದಮೇಲೆ ನೀವು ಎಷ್ಟು ವರ್ಷಕ್ಕಾದರೂ ಬಿಡಿಸ್ಬೋದು. 5 ವರ್ಷ ಆದಮೇಲೆ 6ನೇ ವರ್ಷಕ್ಕೆ ಬಿಡಿ ನೀವು ತೊಗೊಂಡ್ರೆ 2,94,772 ರೂಪಾಯಿ ಇರುತ್ತೆ. ಅದೇ ನೀವು ಕಟ್ಟಿ 7ನೇ ವರ್ಷಕ್ಕೆ ಬಿಡಿಸೋದಾದರೆ 3,73,920 ರೂಪಾಯಿ ಆಗುತ್ತೆ.